ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಕೆಲಸ ಮಾಡ್ತಾರೆ. ಇದು ದೊಡ್ಡ ನಂಬರ್ ಅಪ್ಪ. 1,40,00,000 ಜನಸಂಖ್ಯೆ ಮನೆ ಬೆಂಗಳೂರಲ್ಲಿ ಇದೆ. ಎಷ್ಟು ನಾರ್ಷನ್ ಇಂಡೆಕ್ಸ್ ಆಗಲಿ, ಎಷ್ಟು ಗೌರ್ಮೆಂಟ್ ಸಾಲಕ್ರೆ ನಮ್ಗೆ ಸಹಕಾರ ಕೊಡಬೇಕು. ಇವೆಲ್ಲ ವಿಚಾರಕ್ಕೆ ಅವ್ರಿಗೆ ಜಾಗೃತಿ ಕೊಡಬೇಕು, ಅವ್ರಿಗೆ ಭಯ ಬರಬೇಕು. ಆಗ್ತಾರೆ ನಮ್ಮ ಫೈನ್ ಆಗ್ತಾರೆ ಅಂತ ಹಾಕಬೇಕು, ವೆಹಿಕಲ್ಗಳನ್ನ ಸೀಸ್ ಮಾಡ್ತಾರೆ ಅಂತ ಗೊತ್ತಾಗಬೇಕು. ಈ ದೃಷ್ಟಿಯಿಂದ ಜಾಗೃತಿ ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟೋ ಕಡೆಗೆ ನೀವು ವಿಡಿಯೋ ಕೆಲವು ಕಡೆ ಎಲ್ಲ ನೀವು ತೋರಿಸಿದ್ರಿ ಫೋಟೋ ಎಲ್ಲ. ತಕ್ಷಣ ನಾನು ಪೊಲೀಸ್ ನಮ್ಮ ಆಫೀಸರ್ಸ್ ಹೇಳಿದ್ದೀನಿ, ಬೇರೆಯವರು ಮೀಡಿಯಾ ತೋರಿಸಿರ್ತಾರೆ, ಅವರು ನಮಗೆ ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಆ ಕಡೆ ಎಲ್ಲ ಹೋಗಿ ನೀವು ಮಾಡಬೇಕು. ನೀವು ಟಿವಿಲಿ ಹಾಕೊಳ್ತೀರಲ್ಲ, ಈ ಟಿವಿ ಇಂಪ್ಯಾಕ್ಟ್ ಇದು, ನಮ್ಮ ಇಂಪ್ಯಾಕ್ಟ್ ಇದು ಅಂತ ನೀವು ಹಾಕೊಳ್ತೀರಲ್ಲ, ಹೀಗೆ ನಾನು ತಪ್ಪು ಅಂತ ಹೇಳೋದಿಲ್ಲ. ಯು ಶುಡ್ ನಾಟ್ ಬಿ. ಅವರು ನಮ್ಗೇನೋ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ನೀವು ಬೀಳಕ್ ಹೋಗ್ಬಿಡಿ. ಅವ್ರ ನಮ್ಮ ಪಾಠ ಹೇಳ್ತಾ ಇದ್ದಾರೆ, ತಿಳ್ಕೊಡಿ ಅಂತ ಹೇಳಿದೆ. ಸೆಂಟ್ರಲ್ ಯೂನಿವರ್ಸಿಟಿ ಔಟ್ಸ್ಕಟ್ಸ್ ಅಲ್ಲಿ ಜಾಸ್ತಿ ಆಗ್ತಿರೋದು ಕಸಸ್ಗಳು ಇನ್ಆಕ್ಟಿವ್ ಆಗಿರೋದ್ರಿಂದ ಈ ಇದು ಮತ್ತೆ ಶುರುವಾಗಿರೋದು. ಐ ಅಗ್ರಿ ವಿತ್ ಯು. ಎವ್ರಿ ಡೇ ಎಷ್ಟು ಕಸ ಜನರೇಟ್ ಆಗ್ತಾ ಇರೋದು ಅಂತಂದ್ರೆ 6,000 ಟನ್ ಜನರೇಟ್ ಆಗ್ತದೆ. ಓಕೆ, ದಿಸ್ ಇಸ್ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬೌಂಡರೀಸ್ ಆಗುತ್ತೆ. Hello everyone, my name is Rithima Pandey. I am 17 years old and I'm a climate activist. I am very happy to share with you all that today I have reached Belagavi, a very beautiful, serene and green place. I believe and everybody should know that Western Ghats is a very important and sensitive part of our country, and any damage to it will cause a ripple effect in the entire nation. And that is one of the reasons why I have decided to join the rally tomorrow in solidarity with everybody who has been struggling and giving their best for years to protect the Belagavi and to protect the Mahadai River. I will be joining the rally tomorrow, and I really hope and I invite you all to join us tomorrow to be our support and to be in the support of this movement so that we all can come together and save the Mahadai River and Belagavi together. ಇದು 2021-22 ಕಂಟಿನ್ಯೂಸ್ ನಿರಂತರವಾಗಿ ವಾಟರ್ ಸಪ್ಲೈ ಮಾಡುವಂಥ ಹುಬ್ಳಿ ಧಾರವಾಡಿಗೆ ಇರೋ ಯೋಜನೆಯೊಂದು ನಾವು DPR ತಗೊಂಡು, ಆವಾಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರಿದ್ರು ಕೋವಿಡ್ ಟೈಮ್ನಾಗ? ಜಗದೀಶ್ ಶೆಟ್ಟರ್ ಅವರು. ಅವರು ಬೆಳಗಾವಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ರು. ಬೆಳಗಾವಿ ಡಿಸ್ಟ್ರಿಕ್ಟ್ ಕೆಲಸ ಮಾಡ್ಬೋದು, ಹುಬ್ಳಿ ಧಾರವಾಡಿಗೆ ಭಾಳಷ್ಟು ಕೆಲಸ ಮಾಡ್ತಾರೆ. ಇವನ್ ಕೋವಿಡ್ ಟೈಮ್ನಾಗ ಏನೇನು ಇಲ್ಲಿ ಬರುವಂಥ ಫೆಸಿಲಿಟೀಸ್ ಎಲ್ಲ ಅಲ್ಲೇ ತೊಗೊಂಡಿದ್ರು. ಅದೊಂದು ಸ್ಟೋರಿ ಬೇರೆ. ಅವಾಗ ಇವರು ಈ ಕಂಟಿನ್ಯೂಸ್ ವಾಟರ್ ಸಪ್ಲೈ ಟು ಹುಬ್ಳಿ ಧಾರವಾಡ, ಕುಂದಗೋಳ ನಗರ ಮತ್ತು ಆ ಮಾರ್ಗ್ನಾಗ ಬರುವಂಥ ಏನು 14ರಿಂದ 16 ಹಳ್ಳಿಗಳು ಅದ್ರ ನೀರು ಸರಬರಾಜು ಸಂಬಂಧ ಈ ಪ್ರಾಜೆಕ್ಟ್ ಮಾಡ್ತಾರೆ. ಈ ಪ್ರಾಜೆಕ್ಟ್ನಾಗ ಅವ್ರು ಏನು ಹೇಳ್ತಾರೆ ಅಂದ್ರೆ ಇದೊಂದು DPR ಹಾಕಿದ್ರೆ, DPR ತೊಗೊಂಡೋಗಿ ಸ್ಟೇಟ್ ಲೆವೆಲ್ ಹೈ ಪವರ್ ಕಮಿಟಿ ಮುಂದೆ ಕೊಟ್ಟು, ಹೈ ಪವರ್ ಕಮಿಟಿ ಪರಿಶೀಲಿಸಿ ಆಮೇಲೆ ಇದಕ್ಕೆ ಅವರು ಒಪ್ಪಿಗೆ ನೀಡ್ತಾರೆ. ಅದರಲ್ಲೇ ಅವ್ರು ಏನು ಹೇಳ್ತಾರಂದ್ರೆ, ಈ ನಮ್ದೇನು ಯೋಜನೆ ಐತಿ, ಈ ಯೋಜನೆಯಿಂದ 279 ಈ ನೀರಿನ ಯೋಜನೆಗಳು, ನೀರಾವರಿ ಯೋಜನೆಗಳು ನಮ್ಮ ಖಾನಾಪುರ ತಾಲೂಕಿಗೆ ಬರಬೇಕು, ನಮ್ಮ ಬೆಳಗಾವಿ ತಾಲೂಕಿಗೆ ಹೆಚ್ಚಿನ ಪ್ರಮಾಣದಾಗ ಬರಬೇಕು. ಅಷ್ಟಲ್ಲದೆ ಇವು ಏನು ಇಂಬ್ಯಾಲೆನ್ಸ್ ನಡೀತಾ ಇದೆ, ನಾವು ಇನ್ನೊಮ್ಮೆ ಹೇಳ್ತೀವಿ, ನಾವು ಅಲ್ಲಿ ಗದಗಾಗಲಿ ಧಾರವಾಡದ ಏನು ನೀರಿನ ಡಿಮಾಂಡ್ ಐತಿ, ಅವರು ಹೋರಾಟಗಾರ ಬಗ್ಗೆ ನಾವು ಮಾತಾಡಂಗಿಲ್ಲ, ಅವ್ರ ನಾವು ವಿರೋಧ ಮಾಡಂಗಿಲ್ಲ.
ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಮ್ಮ ವೈಫಲ್ಯಗಳನ್ನು ಮುಚ್ಚಾಕಿಕೊಳ್ತಕ್ಕಂಥ ಸಲುವಾಗಿ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೂ ಕೂಡ ರಾಜ್ಯ ಸರ್ಕಾರವೇ ಇವತ್ತು ಷಡ್ಯಂತ್ರನೇ ಕಾರಣ ಅನ್ನೋದನ್ನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಾನೂನು ಸುವ್ಯವಸ್ಥೆಯನ್ನು ನೆಪವೊಡ್ಡಿ ತಿರಂಗ ಯಾತ್ರೆಗೆ ಅಡ್ಡ ಹಾಕ್ತಕ್ಕಂಥದ್ದು ಕೂಡ ಇದು ಸರಿಯಲ್ಲ. ಏನೇ ಅಡ್ಡ ಹಾಕಿದ್ರು ಕೂಡ ನಮ್ಮ ತಿರಂಗ ಯಾತ್ರೆ ನಿಲ್ಲೋದಿಲ್ಲ. ರಾಜ್ಯದಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ನಡೀತದೆ, ದೇಶಾದ್ಯಂತ ನಡೀತಾ ಇದೆ. ತಿರಂಗ ಯಾತ್ರೆದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮ ಅಲ್ಲ. ಏನು ಆಪರೇಷನ್ ಸಿಂಧೂರ್ ಇವತ್ತು ಭಾರತದ ವೀರ ಯೋಧರ ಪರವಾಗಿ ಅವರಿಗೆ ನೈತಿಕ ಧೈರ್ಯವನ್ನು ತುಂಬತಕ್ಕಂಥ ಒಂದು ಚಟುವಟಿಕೆ ಇದು ಪಕ್ಷಾತೀತವಾಗಿ ನಡೀತಾ ಇದೆ. ಅದಕ್ಕೆ ಸರ್ಕಾರ ಅಡ್ಡಿ ಮಾಡಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.